ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಅವ್ರು ಕೊಟ್ಟಿರುವಂಥ ಸಮಾಧಾನ ಭಾಳ ಪರ್ಫೆಕ್ಟಾಗಿತ್ತು. ಅದರಲ್ಲೇನು ಟೆಕ್ನಿಕಲ್ ಆಗಿ ಆಂಧ್ರ, ಕರ್ನಾಟಕ ಮತ್ತು ತೆಲಂಗಾಣ ಮೂವರು ಕೂಡ ಆ ಸೆಂಟ್ರಲ್ ಬೋರ್ಡಲ್ಲಿ ಇರೋ ಕಾರಣ ತುಂಗಭದ್ರಾ ಬೋರ್ಡಲ್ಲಿ ಯಾವುದೇ ನಿರ್ಣಯ ಮಾಡಬೇಕಂದ್ರೂ ಕೂಡ ಮೂವರು ಒಪ್ಪಿಗೆಯಿಂದಲೇ ಆ ಕಾರ್ಯಕ್ರಮಗಳಿಗೆ ಆಗಬೇಕಾಗುತ್ತೆ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇವಾಗ ಈಗಾಗಲೇ 6 ಗೇಟ್ಗಳನ್ನು ಆರ್ಡ್ರ್ ಮಾಡಿದ್ದಾರೆ, ಅದು ರೆಡಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಎರಡನೇ ಬೆಳೆ ಒಂದು ವೇಳೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ನಮ್ಮ ಶಿವರಾಜ್ ಸಂಗಡಿಗೆ ಅವ್ರಿಗೂ ಗೊತ್ತು, ನಾವಾಗಲಿ ಎಲ್ಲರೂ ಕೂಡ ನಿದ್ದೆ ಕೂಡ ಇರಲ್ಲ. ಇವತ್ತು ನಾವು ಸದನದಲ್ಲಿ ತಾವು ಎರಡನೇ ಬೆಳೆ ಇರಲ್ಲ ಅಂತ ಹೇಳಿದ್ದೀರಿ. ಇದು ಈಗಾಗಲೇ ಎಲ್ಲ ಟಿ ವಿಗಳ ಮೂಲಕ ನೋಡ್ತಾ ಇರ್ತಾರೆ. ಎಲ್ಲರೂ ಮನೆಗಳ ಹತ್ರ ಸುತ್ತಾಡಿಕೊಂಡು ಸಾವಿರಾರು ರೈತರು ಗಲಾಟೆ ಮಾಡುವಂಥದ್ದು ಬರೋದು ಇವೆಲ್ಲ ಇರುತ್ತೆ. ಬಟ್ ಆದರೆ ಒಂದು ನಾವು ರೈತರಿಗೆ ಕೂಡ ಇವತ್ತು ಒಳ್ಳೆಯ ಸಂದೇಶ ಕೊಟ್ಟರು ಡೆಪ್ಯೂಟಿ ಸಿ ಎಮ್ಮು. ವಿಷಯ ಏನು ಅಂತಂದರೆ, ಎರಡನೇ ಬೆಳೆ ಇಲ್ಲ ಅಂತಂದರೂ ಕೂಡ ಗೇಟು ಅಂದರೆ ಈ ಎಂಟೈರ್ TB ಡ್ಯಾಮ್ನ ರೆಡಿ ಮಾಡೋದು ಮುಖ್ಯ. ಈ ಒಂದು ವರ್ಷ ನಮಗೆ ಎರಡನೇ ಬೆಳೆ ಇಲ್ಲ ಅಂತಂದರೂ ಕೂಡ ಒಂದು ಸಲ ತುಂಗಭದ್ರಾ ಡ್ಯಾಮ್ ರೆಡಿ ಆಗಿಬಿಟ್ರೆ ಉಪಮುಖ್ಯಮಂತ್ರಿ ಹೇಳಿದಾಗೆ ಶಾಶ್ವತವಾಗಿ ಆ ಡ್ಯಾಮ್ ರಕ್ಷಣೆ ಆಗುತ್ತೆ ಮತ್ತು ಜನರಿಗೆ ಇನ್ನೊಂದು 50 ವರ್ಷ ನೀರು ಯಾವುದೇ ಕೊರತೆ ಇಲ್ದಂಗೆ ಆಗುತ್ತೆ ಅನ್ನೋದು ಒಂದು. ಹಾಗಾಗಿ ರೈತರನ್ನ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತಂಗಡಿಗೆ ಅವರು, ನಾನು ಎಲ್ಲ ನಮ್ಮ ಶಾಸಕರೆಲ್ಲರೂ ಆ ಭಾಗದ 4 ಜಿಲ್ಲೆ ಶಾಸಕರು ರೈತರನ್ನ ನಾವು ಕನ್ವಿನ್ಸ್ ಮಾಡ್ಬೋದು. ಯಾಕೆಂದರೆ ಡ್ಯಾಮು ರೆಡಿಯಾಗೋದು ಮುಖ್ಯ ಅನ್ನೋದು ಒಂದು. ಮೈಕ್ರೋ ಫೈನಾನ್ಸ್ ಕಾನೂನನ್ನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ಅಧ್ಯಾದೇಶ 2025 ಮಾಡಿದವರು ಯಾರು? ನಾವೇ. ಅದನ್ನು ಸ್ವಲ್ಪ ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ದೋಷಗಳಿರ್ಬೋದು. ಹಾಗಂತೇಳಿ ಕಾನೂನೇ ಸರಿ ಇಲ್ಲ, ಕಾನೂನು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಆ ಥರದ ವಾದ ಇದೆಯಲ್ಲ, ಅದು ಸರಿಯಾದ್ದಲ್ಲ. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, 2023ರಲ್ಲಿ ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 6 ಪ್ರಕರಣಗಳು ಇದ್ದವು, ದಾಖಲಾಗಿದ್ದವು. 6 ಪ್ರಕರಣಗಳು, 8 ಜನ ಸತ್ತಿದ್ರು, ಆತ್ಮಹತ್ಯೆ ಮಾಡಿಕೊಂಡಿದ್ರು. 2024ರಲ್ಲಿ 27 ಪ್ರಕರಣಗಳು ದಾಖಲಾಗಿದ್ದು, 6 ಜನ ಸತ್ತಿದ್ರು. 2025ರಲ್ಲಿ ಈ ಕಾನೂನು ಮಾಡೋದಕ್ಕಿಂತ ಮುಂಚಿತವಾಗಿ 105 ಜನ ದಾಖಲಾಗಿದ್ದ ಪ್ರಕರಣಗಳು ದಾಖಲಾಗಿತ್ತು, 24 ಜನ ಸತ್ತಿದ್ರು. ಜನವರಿಯಿಂದ ಈಚೆಗೆ ಈ ಕಾನೂನು ನಾವು ಮಾಡಿದ ಮೇಲೆ ಜನವರಿನಲ್ಲಿ 21 ಪ್ರಕರಣಗಳು ದಾಖಲಾಗಿದ್ದು, 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಫೆಬ್ರವರಿನಲ್ಲಿ ಮಾಡಿದ್ವಿ ನಾವು 2025 ಫೆಬ್ರವರಿ. 44 ಜನ ಪ್ರಕರಣಗಳು ದಾಖಲಾಗಿದ್ದು, 10 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮಾರ್ಚ್ನಲ್ಲಿ 22 ಪ್ರಕರಣಗಳು ದಾಖಲಾಗಿದ್ದು, 6 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಏಪ್ರಿಲ್ನಲ್ಲಿ 10 ಪ್ರಕರಣಗಳು ದಾಖಲಾಗಿದ್ದು, ಕಡಿಮೆ ಆಗ್ತಾ ಬಂತು, 2 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮೇನಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದು, 0 ಆತ್ಮಹತ್ಯೆ. ಜೂನ್ನಲ್ಲಿ 1 ಪ್ರಕರಣ ದಾಖಲಾಗಿತ್ತು, 1 ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆಮೇಲೆ ಜುಲೈನಲ್ಲಿ 5 ಜನ ಪ್ರಕರಣಗಳು ದಾಖಲಾಗಿದ್ದು, 1 ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಸೊ ಒಟ್ಟು 105 ಪ್ರಕರಣಗಳು ದಾಖಲಾಗಿದ್ದಾವೆ, 24 ಜನ ಆತ್ಮಹತ್ಯೆ ಪ್ರಕರಣಗಳು ಆಗಿದ್ದಾವೆ. ಅಂದ್ರೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ. ಇವ್ರ ಪ್ರಕಾರ ಹೆಚ್ಚಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು. ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇಲ್ಲ, ಹೆಚ್ಚಾಗಿಲ್ಲ, ಕಡಿಮೆ ಆಗ್ತಾ ಇದ್ದಾವೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಪರಿಹಾರ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಪರಿಹಾರ ಕೊಡ್ತಾ ಇಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವರು ಒಂದು ಸಲಹೆ ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಕೂಡ ಮಾತಾಡಿದ್ದೀನಿ, ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆಲೂ ಕೂಡ ಮಾತಾಡಿದ್ದೀನಿ. ಇನ್ನು ಮುಂದೆ ಹೇಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ, ಅದೇ ರೀತಿ ಇವ್ರಿಗೂ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನ ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಸಭಾಪತಿಗಳೇ, ಮುಖ್ಯಮಂತ್ರಿಗಳನ್ನ ಸುಮಾರು 35 ವರ್ಷ ನಾನು ನೋಡಿದ್ದೇನೆ. ಅವರು ಭಾಳ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು. ನಾನು ತಮ್ಮಲ್ಲಿ ಕೇಳೋದಿಷ್ಟೇನೆ,
ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ. ನೀವೇನೇನು ಕಾರ್ಯಕ್ರಮ ಹಾಕಿದ್ದೀರಿ ಬಡವ್ರಿಗೋಸ್ಕರ ಹಾಕ್ಕೊಂಡಿದ್ದೀರಿ. ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೇವೆ ಅಂತಕ್ಕಂಥ ಮಾತಿನ ಹೇಳಿದ್ರಿ ತಾವು. ಇದು ಝೀರೋ ಆಗಬೇಕು ಅಂದರೆ ಏನು ಕಿರು ಸಾಲ ಮತ್ತು ಸಣ್ಣ ಸಾಲ ಇದೆ ಅದನ್ನು ತಾವು ಎನಿ ಶ್ಯೂರಿಟಿ ಇಲ್ದಲೆ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಕೊಡಿಸಿದ್ರೆ ತುಂಬ ಅನುಕೂಲ ಆಗತಕ್ಕಂಥದ್ದು ನನ್ನೊಂದು ಅಭಿಪ್ರಾಯ. 24 ಇದ್ದದ್ದು 44 ಇದ್ದದ್ದು ಒಬ್ಬರು ಬಂದಿದ್ದಾರೆ. ಈಗ 10 ಜನ ಇದ್ದದ್ದು ಕಡಿಮೆ ಇದೆ. ಒಬ್ಬರು ಆತ್ಮಹತ್ಯೆ ಮಾಡ್ತಾರೆ. ನಮ್ಮ ಉದ್ದೇಶ ಜೀರೋಗೆ ಬರಬೇಕು. ಯಾರು ಆತ್ಮಹತ್ಯೆ ಮಾಡ್ಕೊಂಡು ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನು ಸರ್ಕಾರ ಯೋಜನೆ ಮಾಡ್ತದೆ. ಇಷ್ಟನ್ನ ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ಮೊನ್ನೆ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೆ.